ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಫ್ರೋನ್ಸ್ ಸಿಗ್ಮಾ ಗಾಡಿ. ಸಿಗ್ಮಾ ಗಾಡಿಗೆ ಬಂದ್ಬಿಟ್ಟು ನಿಮಗೆ ಆಟೋ ಫೋಲ್ಡ್ ಮಿರರ್ ಬರಲ್ಲ. ಸೊ ಇದರಲ್ಲಿ ಏನಂದ್ರೆ ನಿಮಗೆ ಇಂಡಿಕೇಟರ್ನು ಬರಲ್ಲ, ಅಡ್ಜಸ್ಟ್ಮೆಂಟಿಗೂ ಬರಲ್ಲ, ಫೋಲ್ಡಿಂಗು ಬರಲ್ಲ. ಸೊ ಇದು ಒಂದು ಈ ಥರ ನಿಮಗೆ ಮಿರರ್ ಕಂಪ್ನಿಯಿಂದ ಬೇಸಿಕ್ ಮಾಡಲ್ಗೆ ಕೊಟ್ಟಿರ್ತಾರೆ. ಇದು ಹಾಕಿದ್ರೆ ನೀವು ಮಿರರ್ ಫಿಟ್ಟಿಂಗ್ ಒರಿಜಿನಲ್ ಫಿಟ್ಟಿಂಗ್ ವಿತ್ ಇಂಡಿಕೇಟರ್ ಗ್ಲಾಸಿನಲ್ಲಿ ಬರ್ತದೆ ನಿಮಗೆ. ಇದು ನೆಕ್ಸಾದು ಒರಿಜಿನಲ್ ಪ್ರಾಡಕ್ಟ್. ಇದು ಸ್ವಿಚ್ ನಿಮಗೆ ಈ ತರ ಬಂದಿರ್ತದೆ, ಬರೀ ಡಮ್ಮಿ ಕ್ಯಾಪ್ ಈ ತರ. ಇದು ತೆಗಿಬಿಟ್ಟು ನಾವು ಒರಿಜಿನಲ್ ಮಾಡ್ತೀವಿ. ಸ್ವಿಚ್ ಹಾಕಿ ಒಳಗಡೆಯಿಂದ ನಿಮ್ಗೆ ಪ್ರೆಸ್ ಮಾಡ್ರೆ ಕ್ಲೋಸ್ ಆಗುತ್ತೆ, ತಿರ್ಗಾ ಇಲ್ಲಿ ಪ್ರೆಸ್ ಮಾಡ್ರೆ ನೀವು ಓಪನ್ ಆಗುತ್ತೆ. ಇದು ಒಂದು ಆಟೋ ಫೋಲ್ಡ್ ಮಿರರ್ ಒಂದು ಇದಕ್ಕೆ ಫಿಟ್ ಆಗಿದೆ ಒರಿಜಿನಲ್ಟಿನಲ್ಲಿ. ಇನ್ನೊಂದು ಬಂದ್ಬಿಟ್ಟು ಆಮ್ರೆಸ್ಟ್ ಇವಾಗ ಏನಾಗಿದೆ ಅಂದರೆ ಸೀಸನ್ ಇದೆ. ಏನಂದರೆ ಸೀಸನ್ನು ಬಿಸಿಲಿನಲ್ಲಿ ನಿಮಗೆ ಎಷ್ಟು ನೀವು ಫ್ರಂಟ್ನಲ್ಲಿ ಎ ಸಿ ಯೂಸ್ ಮಾಡ್ತೀರಾ, ಸೊ ಹಿಂದೆ ಅವ್ರಿಗೆ ನಿಮಗೆ ಎ ಸಿ ಹೋಗಲ್ಲ. ಸೊ ಅದಕ್ಕೆ ನಾವು ಆಮ್ರೆಸ್ಟ್ ಹಾಕಿದ್ದು ಒರಿಜಿನಲ್ಲು ವಿತ್ ಎ ಸಿ ವರ್ಕಿಂಗ್ ಜೊತೆನಲ್ಲಿ ಇದಕ್ಕೆ ನಾವು ಮಾಡಿರೋದು. ಆಮ್ರೆಸ್ಟ್ ವಿತ್ ಎ ಸಿ ವಿತ್ ಚಾರ್ಜರ್ ಇದಕ್ಕೆ ಮಾಡಿದ್ದೀನಿ. ಇದು ಒಂದೈತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫ್ರೋನ್ಸ್. ಇದು ನೋಡ್ಬೋದು, ಇದು ಬೆಲ್ಲಿನೂ ಇಲ್ಲ. ಇದು ಫ್ರೋನ್ಸ್ಗೆ ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಒಂದು ಇದಕ್ಕೆ ನಾವು ಆಕ್ಟಿವೇಶನ್ ಮಾಡಿದ್ದೀನಿ. ಮ್ಯಾನುವಲ್ ಗಾಡಿ ಇದು. ಮ್ಯಾನುವಲ್ ಇರಲಿ ಆಟೋಮೆಟಿಕ್ ಇರಲಿ, ಆ ಗಾಡಿಗೆ ಮಾತ್ರ ನಮ್ಮ ಹತ್ರ ಇವಾಗ ಫ್ರೋನ್ಸ್ಗೆ, ಟೊಯೋಟಾ ಟೈಗರ್ಗೆ ನಮ್ಮ ಹತ್ರ ಕ್ರೂಸ್ ಅವೈಲಬಲ್ ಇದೆ. ಬರೀ ಇದು ಆಟೋಮೆಟಿಕ್ ಗಾಡಿ ಪ್ಲಸ್ ಮ್ಯಾನುವಲ್ ಗಾಡಿಗೆ. ಇನ್ನು ಸಿ ಎನ್ ಜಿಗೆ ನಾವು ಸ್ಟಾರ್ಟ್ ಮಾಡಿಲ್ಲ. ಸಿ ಎನ್ ಜಿ ಆದರೆ ಸಿ ಎನ್ ಜಿ ಅಂತಾನೆ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೀವು ಅವಾಗ ನೋಡಿಬಿಟ್ಟು ಫೋನ್ ಮಾಡ್ಬೋದು. ಇದಕ್ಕೆ ಒಂದು ಇದೇ ಸ್ಟೇರಿಂಗ್ಗೆ ಅದರ ಲಾಪಿಂಗ್ ಮಾಡಿ ನಾವು ಸೇಮ್ ಸ್ಟೇರಿಂಗ್ಗೆ ಹೊಲ್ದು ಆಮ್ರೆಸ್ಟ್ ವಿತ್ ಚಾರ್ಜರು ಎ ಸಿ ವರ್ಕಿಂಗ್ ಮಾಡಿದ್ದೀನಿ. ತಿರ್ಗಾ ಇದರಲ್ಲಿ ಬಂದ್ಬಿಟ್ಟು ನಾವು ಮಿರರ್ ಫೋಲ್ಡಿಂಗ್ ಒಂದು ಇದಕ್ಕೆ ಮಾಡಿದ್ದೀನಿ. ಇವಾಗ ಮಿರರ್ ನಿಮ್ಗೆ ಆಚೆ ಬಂದ್ಬಿಟ್ಟು ರಿಮೋಟ್ನಲ್ಲಿ ಲಾಕ್ ಮಾಡ್ರೆ ನೋಡಿ, ವಿಂಡೋ ಎಲ್ಲ ಡೌನ್ ಇದೆ, ಆ ವಿಂಡೋನು ಡೌನ್ ಇದೆ, ಈ ವಿಂಡೋನು ಡೌನ್ ಇದೆ. ಇವಾಗ ಮಿರರ್ ನೀವು ಲಾಕ್ ಮಾಡಿದ ತಕ್ಷಣ ಮಿರರು ಕ್ಲೋಸ್ ಆಗುತ್ತೆ. ವಿಂಡೋ ಒಂದೊಂದು ಮೇಲೆ ಆಗುತ್ತೆ. ಒಂದು ಆ ಕಡೆ ಹೋಯ್ತು, ಇದು ಸೆಕೆಂಡು, ಇದು ಥರ್ಡು, ಇದು ಫೋರ್ತ್. ಈ ಥರ ವಿಂಡೋನು ನಿಮಗೆ ಮೇಲೆ ಹೋಗುತ್ತೆ. ಇದು ಸಪ್ರೇಟ್ ನಿಮಗೆ ಮಿರರ್ ಆಪ್ಷನ್ ಸಪ್ರೇಟು, ವಿಂಡೋ ಹೋಗೋದು ಸಪ್ರೇಟು. ತಿರ್ಗಾ ಓಪನ್ ಮಾಡ್ರೆ ನೀವು ಮಿರರ್ ನಿಮಗೆ ಓಪನ್ ಆಗುತ್ತೆ. ಹ್ಯಾಂಡಲ್ ಕ್ರೋಮ್ ಒಂದು ಇದಕ್ಕೆ ನಾವು ಹಾಕಿದ್ದೀವಿ. ಆಮೇಲೆ ಫೆಂಡರ್ಗೆ ಇಲ್ಲಿ ಕ್ಲೋಸ್ ಮಾಡೋಕ್ಕೆ ಇದು ಒಂದು ಫೆಂಡರ್ ಗಾರ್ನಿಶ್ ಒಂದು ಹಾಕಿದ್ದೀನಿ ಈ ಥರ. ಇದು ಪ್ಯಾನಲ್ ಫಿನಿಂಗ್ಗೆ ಇದಕ್ಕೆ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಫ್ರೋನ್ಸ್ ಇರಲಿ, ಟೊಯೋಟಾ ಟೈಗರ್ ಇರಲಿ, ಬೆಲ್ಲಿನೋ ಇರಲಿ, ಗಿಲಾನ್ಸಾ ಇರಲಿ, ಯಾವುದನ್ನ ಇರಲಿ ನಮ್ಮ ಹತ್ರ ಮಿರರ್ ಅವೈಲಬಲ್ ಇದೆ. ಸೇಮ್ ಸ್ಟೇರಿಂಗ್ಗೆ ನಾವು ಬರೀ ರೆದರ್ ರಾಪಿಂಗ್ ಹೊಲಿಸಿ ಸ್ಟೇರಿಂಗ್ ಕಂಟ್ರೋಲ್ ಅಟ್ಯಾಚ್ ಮಾಡಿ ವಿತ್ ಕ್ರೂಸ್ ಕಂಟ್ರೋಲ್ ಜೊತೆಯಲ್ಲಿ ನಾವು ಇದಕ್ಕೆ ಆಕ್ಟಿವೇಶನ್ ಮಾಡಿದ್ದೀವಿ. ಕ್ರೂಸ್ ಕಂಟ್ರೋಲು ಬೇರೆ ಕೆಲಸ, ಸ್ಟೇರಿಂಗು ಬೇರೆ ಕೆಲಸ. ನೀವು ಇದು ಸ್ಟೇರಿಂಗ್ ಜೊತೆಯಲ್ಲಿ ಕ್ರೂಸ್ ಬರ್ತದೆ ಅಂತ ಅದು ಒಂದು ಮೈಂಡ್ನಲ್ಲಿ ಇಟ್ಕೊಂಡ್ಬೇಡಿ. ಸ್ಟೇರಿಂಗ್ ಕಂಟ್ರೋಲ್ ಅಂದರೆ ಸ್ಟೇರಿಂಗ್ ಕೆಲಸನೇ ಬೇರೆ ಕಂಟ್ರೋಲ್ದು, ಕ್ರೂಸ್ ಕಂಟ್ರೋಲ್ ಅಂದರೆ ಕ್ರೂಸ್ ಕಂಟ್ರೋಲ್ ಕೆಲಸ ಬೇರೆದು. ಸೇಮ್ ಸ್ಟೇರಿಂಗ್ ನಿಮಗೆ ರೆದರ್ ರಾಪಿಂಗ್ ಬೇಕಂದರೆ ಹೊಲಿಸ್ಕೋಬೋದು, ಇಲ್ಲಾಂದರೆ ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅಂದರೆ ಟಾಪ್ ಆ್ಯಂಡ್ ಮಾಡಿದ್ರೆ ಸ್ಟೇರಿಂಗ್ ಚೇಂಜ್ ಮಾಡ್ಬೋದು. ಆಮ್ರೆಸ್ಟ್ ಬಂದುಬಿಟ್ಟು ಆಮ್ರೆಸ್ಟ್ ಬರೀ ಹಾಕ್ತೀರಾ ಅಂದರೆ ಬರೀ ಆಮ್ರೆಸ್ಟು ಸಿಗುತ್ತೆ. ಆಮ್ರೆಸ್ಟ್ ವಿತ್ ಚಾರ್ಜರ್ ಹಾಕ್ತೀರಾ ಅಂದರೆ ಅದನ್ನು ನಿಮಗೆ ಅವೈಲಬಲ್ ಇದೆ. ಆಮ್ರೆಸ್ಟ್ ಚಾರ್ಜರ್ ವಿತ್ ಎ ಸಿ ವರ್ಕಿಂಗ್ ಬೇಕಂದರೆ ಅದನ್ನು ಅವೈಲಬಲ್ ಇದೆ. ಬಟ್ ಕೆಲವು ಕಡೆ ಏನು ಮಾಡ್ತಾರೆ, ಆಮ್ರೆಸ್ಟ್ ಹಾಕ್ಕೊಂಡಿರ್ತಾರೆ, ಎ ಸಿ ವರ್ಕಿಂಗ್ ಮಾಡಿಕೊಡಲ್ಲ ಅವ್ರು ನಿಮಗೆ. ಸೊ ಅದು ನಮ್ಮ ಹತ್ರ ಸ್ಟಾಕ್ ಜಾಸ್ತಿ ಇದ್ದರೆ ನಾವು ಎ ಸಿ ವರ್ಕಿಂಗ್ ಮಾಡಿ ನಿಮಗೆ ಕೊಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಡಿಫಿಕಲ್ಟ್, ಯಾಕೆಂದರೆ ನಮ್ಮ ಕಸ್ಟಮರ್ಗೆ ಇದು ಇವಾಗ ಹಾಕ್ತಾರಲ್ಲ, ಫುಲ್ ಪ್ಯಾಕೇಜೇ ನಾವು ಮಾಡ್ತಾರೆ. ಸಮ್ಮರ್ ಸೀಸನ್ನಲ್ಲಿ ಹಿಂದ್ಗಡೆ ಎ ಸಿ ಬೇಕೇ ಬೇಕು. ಇದು ನೋಡಿ, ಎ ಸಿ ವೆಂಟ್ ಚಿಕ್ಕದಿರೋದ್ರಿಂದ ನಿಮಗೆ ಎಷ್ಟಿದೆ, 4 ಆ ಗಾಡಿ ಒಳಗಡೆ ಫ್ರಂಟ್ಗೆ ಇಮೇಜ್ ಕರೆಕ್ಟ್ ಇದೆ. ಇವಾಗ ಎಷ್ಟು ಇದು ಜಾಸ್ತಿ ಮಾಡಿದ್ರು ಹಿಂದ್ಗಡೆ ನಿಮಗೆ ಎ ಸಿ ಹಿಂದ್ಗಡೆ ಅವ್ರಿಗೆ ಕಮ್ಮಿನೇ ಬರ್ತದೆ ಅಂತ ಆಗತ್ತೆ. 1 ಅವರ್ 1.5 ಅವರ್ ಬಿಟ್ಕೊಂಡು ಜಾಸ್ತಿ ಎ ಸಿ ಯೂಸ್ ಮಾಡ್ರೆ ನೀವು ಆವಾಗ ಫುಲ್ ಗಾಡಿ ಪ್ಯಾಕೇಜ್ ಆದರೆ ಆವಾಗ ನಿಮಗೆ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಬಟ್ ಸಡನ್ನಾಗಿ ಬೇಕಂದರೆ ಹಿಂದ್ಗಡೆ ಅವ್ರಿಗೆ ಆಮ್ರೆಸ್ಟು ವಿತ್ ಎ ಸಿ ಚಾರ್ಜರ್ ಹಾಕಲೇಬೇಕು. ಗೇರ್ ನಾವು ಬಂದಿದ್ದಕ್ಕೆ ನಾವು ಹಾಕಿದ್ದೀನಿ. ಸೇಮ್ ಸ್ಟೇರಿಂಗ್ ರೆದರ್ ರಾಪಿಂಗ್ ಒಂದು ಹಾಕಿದ್ದೀನಿ. ನಿಮಗೆ ಇಲ್ಲಿ ನೋಡಿ ಎ ಸಿ ವೆಂಟ್ ಬರ್ತದೆ, ಅದನ್ನು ನಮ್ಮ ಹತ್ರ ಅವೈಲಬಲ್ ಇದೆ, ಅದನ್ನು ಆಗ್ಬೋದು. ಇಲ್ಲಿ ನಿಮಗೆ ಪ್ಯಾನೋ ಫಿನಿಶ್ ಸಿಗುತ್ತೆ, ಅದನ್ನು ಅವೈಲಬಲ್ ಇದೆ, ಅದನ್ನು ಆಗ್ಬೋದು. ಆರ್ ಸಿಲ್ವರ್ ಇದೆ, ಅದನ್ನು ಆಗ್ಬೋದು. ಇಲ್ಲಿನೂ ಪ್ಯಾನೋ ಫಿನಿಶ್ ಬರ್ತದೆ, ಅದನ್ನು ಅವೈಲಬಲ್ ಇದೆ, ಆಗ್ಬೋದು. ರಿಯರ್ ವೈಪರು ಇದೆ, ಕ್ರೂಸ್ ಇದೆ, ಎಲ್ಲ ನಿಮಗೆ ಪ್ರತಿಯೊಂದು ಐಟಮು ಸಿಗುತ್ತೆ. ಏನು ಬೇಕಾದರೂ ನೀವು ಮಾಡ್ಬೋದು. ಮಿರರು, ಫ್ರೋನ್ಸು, ಬೆಲ್ಲಿನೋ, ಟೊಯೋಟಾ ಟೈಗರು, ಗ್ಲಾನ್ಸಾ 4 ನಮ್ಮ ಹತ್ರ ಅವೈಲಬಲ್ ಇದೆ. ಕ್ರೂಸು ಇದೆ, ಸ್ಟೇರಿಂಗ್ ಕಂಟ್ರೋಲು ಇದೆ, ಎ ಸಿ ವಿತ್ ವರ್ಕಿಂಗು ಇದೆ. ನಿಮ್ಗೆ ಏನು ಬೇಕಂದ್ರೂ
ನೋಡಿ ನೀವು ಬನ್ನಿ ಮಾಡ್ಬೋದು. ಇದು ಲುಕ್ ನೋಡ್ಬೋದು ನಿಮ್ಮ ಸ್ಟೇರಿಂಗ್ ನಾವು ಅದೇ ಸ್ಟೇರಿಂಗ್ ಯಾವ ತರ ಮಾಡಿದೀನಿ ಅಂತ. ಇದು ಒಂದು ತೆಗಿಬಿಟ್ಟು ಮಿರರ್, ಒರಿಜಿನಲ್ ಮಿರರ್ ತೆಗಿಬಿಟ್ಟು ಕ್ಯಾಪ್ ಒರಿಜಿನಲ್ ಮಿರರ್ ಹಾಕಿರೋದು, ರೈಟ್ ಲೆಫ್ಟ್ ಅಡ್ಜಸ್ಟ್ಮೆಂಟಿಂಗು, ಇಂಡಿಕೇಟರ್, ಫೋಲ್ಡಿಂಗು, ಅಪ್ ಮಾಡಲ್ ಸಪ್ರೇಟ್ ಬರ್ತದೆ. ಸೊ ಅದಕ್ಕೆ ನಿಮ್ಗೆ ಏನು ಬೇಕೋ ಏನು ಮಾಡ್ತೀರಾ ಡಿಸೈಡ್ ಮಾಡಿ ನೀವು ಬನ್ನಿ, ಏನು ಬೇಕಾದ್ರೂ ನಿಮಗೆ ಮಾಡಿ ಕೊಡ್ಬೋದು.